ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಕನಸಿನ ಗೂಡು ಚಾನಲ್. ಇವತ್ತು ನೋಡ್ರಿ, ನಾನು ಪಾವ್ ಭಾಜಿ ಹೆಂಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಇವಾಗ ನೋಡಿ, ಬಾಜಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ, ನಾನು 2 ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡೀನಿ ರೀ, ಮತ್ತು ಆಲೂಗಡ್ಡೆ ಕುದಿಸಿಟ್ಕೊಂಡೀನಿ ರೀ. ಇವಾಗ ನೋಡಿ, ಕೊತ್ತಂಬರಿ ಮತ್ತು 2 ಟಮಾಟೆನ ತೊಗೊಂಡೀನಿ ನೋಡ್ರಿ. ಇಲ್ಲಿ ಟಮಾಟಿನ ಹೆಚ್ಕೊಳತ್ತೀನಿ ರೀ. 2 ಈರುಳ್ಳಿ ಹೆಚ್ಚಿಟ್ಕೊಂಡೀನಿ ರೀ. ಈಗ 2 ಟೊಮೆಟೊ ತೊಗೊಳತ್ತೀನಿ ನೋಡ್ರಿ. ಇದಕ್ಕೆ ನಾನು ಯಾವುದೇ ಥರ ಪಾವ್ ಭಾಜಿ ಮಸಾಲ ಆಗಲಿ ಏನೂ ಯೂಸ್ ಮಾಡಿಲ್ಲ ರೀ. ಈ ಪಾವ್ ಭಾಜಿ ಮಾಡೋಕೆ ಕ್ಯಾರೆಟ್ ಮತ್ತು ಹೂಕೋಸು, ಬಟಾಣಿ ಎಲ್ಲ ತೊಗೋತಾರೆ ರೀ. ನಾನು ಏನೂ ತೊಗೊಂಡಿಲ್ಲ ನೋಡ್ರಿ. ಬರೀ ಬಟಾಟೆ ಮತ್ತು ಈರುಳ್ಳಿ ಟೊಮೆಟೊ ಹಾಕಿ ಭಾಜಿ ಮಾಡೋದು ತೋರಿಸ್ಕೊಡತ್ತೀನಿ ನೋಡ್ರಿ. ಇದು ಸಿಂಪಲ್ ಆದರೂ ಭಾಳ ಟೇಸ್ಟ್ ಆಗುತ್ತೆ ರೀ. ಇದು ಒಮ್ಮೆ ಮಾಡಿ ನೋಡಿರಿ. ಇವಾಗ ನೋಡಿರಿ, ನಾನು ಟೊಮೆಟೊ ಹಚ್ಕೊಳತ್ತೀನಿ ರೀ. ಸಣ್ಣದಾಗಿ ಕಟ್ ಮಾಡ್ಕೋಬೇಕು ರೀ. ಟೊಮೆಟೊ ಮಿಕ್ಸಿಗೆ ಹಾಕ್ಕೊಂಡ್ರೆ ನಡೀತೈತೆ ರೀ. ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟ್ ಮಾಡಿ ಹಾಕ್ಕೋಬೇಕು ರೀ. ಅದು ಚೆನ್ನಾಗಾಗತ್ತೆ ರೀ. ಇವಾಗ ನೋಡಿರಿ, ವಿಡಿಯೋನ ಪೂರ್ತಿ ನೋಡಿರಿ, ಅಂದ್ರೆ ಗೊತ್ತಾಗತ್ತೆ ರೀ. ಎಲ್ಲಿ ಸ್ಕಿಪ್ ಮಾಡಿದೆ, ಕೊನೆವರೆಗೂ ವಿಡಿಯೋ ನೋಡಿದರೆ ನಾನು ಹೆಂಗೆ ಮಾಡೀನಿ ಅನ್ನೋದು ಗೊತ್ತಾಗುತ್ತೆ ನೋಡ್ರಿ. ಇದಕ್ಕೆ 2 ಈರುಳ್ಳಿ 2 ಟೊಮೆಟೊ ತೊಗೊಂಡೀನಿ ರೀ. ಅಂದರೆ ಗ್ರೇವಿ ಚಲೋ ಆಗುತ್ತೆ ರೀ ಬಾಜಿ ಇದು. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೀವು ರೆಡಿ ಇದ್ದಿದ್ರು ಹಾಕೋಬೋದು ರೀ. ನಾನು ಶುಂಠಿ ಮತ್ತು ಬೆಳ್ಳುಳ್ಳಿ ತೊಗೊಂಡು ಜಜ್ಜಿ ಹಾಕೋತೀನಿ ರೀ ನಾನು. ಮತ್ತು ಇದಕ್ಕೆ ಕ್ಯಾಪ್ಸಿಕಮ್ ಎಲ್ಲ ಹಾಕೋತಾರೆ. ನಾನು ಏನೂ ಹಾಕಾಕತ್ತಿಲ್ಲ ನೋಡ್ರಿ. ಇದಕ್ಕೆ ಇಷ್ಟು ಇಂಗ್ರೀಡಿಯೆಂಟ್ಸ್ ನಿಮ್ಮ ಮನ್ಯಾಗ ಏನಿರುತ್ತೋ ಅದರಿಂದನೇ ಮಾಡಿದರೆ ಅದು ರುಚಿಯಾಗುತ್ತೆ ನೋಡ್ರಿ. ನೋಡ್ರಿ, ಎಲ್ಲ ಕಟ್ ಮಾಡಿ ಇಟ್ಕೊಂಡಿರಿ. ಇವಾಗ ಶುಂಠಿ ಬೆಳ್ಳುಳ್ಳಿ ನೋಡ್ರಿ, ಮೆಣಸಿನ್ಕಾಯಿ ತೊಗೊಂಡೀನಿ ರೀ. ನಾನು ಸಣ್ಣಗೆ ಹೆಚ್ಚಿಕೊಳತ್ತೀನಿ ರೀ. ಅದನ್ನು ಸ್ವಲ್ಪ ಜಜ್ಜಿ ಹಾಕೋತೀನಿ ನೋಡ್ರಿ. ನಾನಿಲ್ಲಿ 2 ಮೆಣಸಿನ್ಕಾಯಿನ ಯೂಸ್ ಮಾಡ್ತಾಯಿದ್ದೀನಿ. ನೀವು ಖಾರ ಜಾಸ್ತಿ ತಿನ್ನೋರಾಗಿದ್ದರೆ ಜಾಸ್ತಿ ತೊಗೊಳ್ರಿ, ಯಾಕಂದ್ರೆ ಮೇಲೆ ಮತ್ತು ಖಾರ ಹಾಕೋದೈತ್ರಿ. ಇವಾಗ ನೋಡಿರಿ, ನಾನು ಶುಂಠಿ ಬೆಳ್ಳುಳ್ಳಿ ಇಲ್ಲಿ ಜಜ್ಕೊಳತ್ತೀನಿ ನೋಡ್ರಿ. ಬೆಳ್ಳುಳ್ಳಿ ಸಿಪ್ಪೆ ಎಲ್ಲ ತೆಗೆದು ಶುಂಠಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀರಿ. ಇವಾಗ ನಾನು ಜಜ್ಕೊಳತ್ತೀನಿ ನೋಡ್ರಿ. ಮಿಕ್ಸಿಗೆ ಹಾಕ್ಕೊಳ್ಬೋದು ರೀ. ಇದು ಸ್ವಲ್ಪ ಐತಲ್ರಿ, ಅದಕ್ಕೆ ನಾನು ಹಿಂಗೆ ಜಜ್ಕೊಳತ್ತೀನಿ ನೋಡ್ರಿ. ನೀವು ಪೇಸ್ಟ್ ಇದ್ದರೆ ಪೇಸ್ಟನ್ನು ಹಾಕಿರಿ. ಪೇಸ್ಟ್ ಇಲ್ಲ, ಅದಕ್ಕೋಸ್ಕರ ನಾನು ಹಿಂಗೆ ಇದನ್ನೇ ಜಜ್ಕೊಂಡು ಹಾಕ್ಕೊಳತ್ತೀನಿ ನೋಡ್ರಿ. ಇವಾಗ ನೋಡಿರಿ, ಹಸಿಮೆಣ್ಸಿನ್ಕಾಯಿನೂ ಜಜ್ಕೊಳತ್ತೀನಿ ರೀ. ಮಿಕ್ಸಿಗೂ ಹಾಕೋಬೋದು ರೀ. ನಾನು ಸ್ವಲ್ಪ ಇರೋದ್ರಿಂದ ನಾನಿಲ್ಲಿ ಕುಟ್ಟಿ ಹಾಕ್ಕೊಳತ್ತೀನಿ ನೋಡ್ರಿ. ಇವಾಗ ನೋಡ್ರಿ, ಎಲ್ಲ ರೆಡಿ ಮಾಡ್ಕೊಂಡೆ ರೀ ನಾನು. ಇವಾಗ ನೋಡ್ರಿ, ಆಲೂಗಡ್ಡೆ ಕುದ್ದಾವ್ರಿ. ಇದನ್ನ ಸಿಪ್ಪೆ ತೊಗೊಳ್ಳೋಣ ಬರ್ರಿ. ಸಿಪ್ಪೆ ತೊಗೊಂಡು ಮ್ಯಾಶ್ ಮಾಡಿ ಇಟ್ಕೊಳ್ಳೋಣ್ರಿ. ಸಿಪ್ಪೆ ಎಲ್ಲ ತೊಗೊಂಡು ಪಾವು ಅಂಗಡಿಯಿಂದ ತೊಗೊಂಡು ಬಂದೀನಿ ರೀ. ಬಾಜಿ ಮಾತ್ರ ಮಾಡ್ಕೊಳತ್ತೀನಿ ನೋಡ್ರಿ. ಈ ಥರ ಮನೆಯಲ್ಲೇ ಮಾಡ್ಕೊಡೋದ್ರಿಂದ ಹೈಜಿನಿಕ್ ಆಗಿರುತ್ತೆ. ಮಕ್ಕಳಿಗೆ ಕೊಡೋಕ್ಕೂ ನಾವು ಏನು ಧಾರಾಳವಾಗಿ ಕೊಡ್ಬೋದು ನೋಡ್ರಿ. ಇದನ್ನ ಮನೆಯಾಗ ಯಾಕಂದರೆ ಎಲ್ಲ ಫ್ರೆಶ್ ಆಗಿ ಮಾಡಿರ್ತೀವಿ. ನನ್ನ ಮಕ್ಕಳು ಆಟ ಆಡತ್ತಾರೆ, ಅವ್ರದ್ದು ಶಬ್ದ ಎಲ್ಲ ಕೇಳತ್ತೈತ್ರಿ. ಇವಾಗ ನೋಡ್ರಿ, ನಾನು ಬಟಾಟೆ ಎಲ್ಲ ಸಿಪ್ಪೆ ಸುಲ್ಕೊಂಡೆ ರೀ. ಇವಾಗ ನೋಡ್ರಿ, ಮ್ಯಾಶ್ ಮಾಡ್ಕೊಳತ್ತೀನಿ ರೀ. ನಾನು ಮ್ಯಾಶರ್ಗೆ ಏನೂ ಯೂಸ್ ಮಾಡತ್ತಿಲ್ಲ ರೀ. ಕೈಯಿಂದ ಮ್ಯಾಶ್ ಮಾಡ್ಕೊಳತ್ತೀನಿ ರೀ. ಮನ್ಯಾಗೇನು ಮ್ಯಾಶರ್ ಗೀಶರ್ ಏನಿಲ್ಲ ರೀ. ಕೈಯಿಂದನೇ ರುಬ್ಬೋದೇನೆಲ್ಲ ಹೆಂಚಿಟ್ಕೊಳತ್ತೀನಿ ನೋಡ್ರಿ. ಅವಾಗಿನ ಕಾಲದಾಗ ಏನಿದ್ದು ಹೇಳ್ರಿ, ಈ ಮ್ಯಾಶರ್
ಸ್ಟ್ರಕ್ಚರ್ ಎಲ್ಲ ಕೈಯಿಂದನೇ ಮಾಡ್ತಿದ್ರಿ. ಅದಕ್ಕೆ ಅಮ್ಮನ ಕೈ ರುಚಿ ಅಂತ ಹೇಳ್ತಿದ್ರಿ. ನನ್ನ ಮಗಳು ನೋಡ್ರಿ. ಇವಾಗ ನೋಡ್ರಿ ನಾನು ಒಂದು ಬಾಂಡೆ ಇಟ್ಕೊಂಡಿನಿ ರೀ. ಅದಕ್ಕೆ ಬಟರ್ ಹಾಕ್ತೀನಿ ನೋಡ್ರಿ. ಬಟ್ರ್ ಹಾಕೋದ್ರಿಂದ ಇವಾಗ ನೋಡ್ರಿ ಬಟ್ರ್ ಹಾಕ್ಕೊಳತ್ತೀನಿ ರೀ. ನೋಡ್ರಿ ಬಟ್ರ್ ಹಾಕ್ಕೊಂಡು ಎಲ್ಲಿ ಒಗ್ಗರಣೆ ಮಾಡ್ಕೊಳ್ಬೇಕು ನೋಡ್ರಿ. ಇವಾಗ ಬಟ್ರ್ ಹಾಕ್ಕೊಂಡು ಕರಗಿಸ್ಕೊಂಡು ನೋಡ್ರಿ. ಇದನ್ನು ಬಟ್ರ್ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ರೀ. ಬಟ್ರ್ ಹಾಕ್ತೇನೆ ಎಣ್ಣೆಯನ್ನು ಹಾಕಿ ಇದು ಒಗ್ಗರಣೆ ಹಾಕ್ಬೋದ್ರಿ. ಆದರೆ ಬಟ್ರ್ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹಾಕೋದು ನೋಡ್ರಿ. ಇವಾಗ ನೋಡ್ರಿ ನಾನು ಬಟ್ರ್ ಕಾದ್ಮೇಲೆ ಇವಾಗ ಈರುಳ್ಳಿ ಹಾಕ್ಕೊಂಡಿದ್ದು ನೋಡ್ರಿ. ಈರುಳ್ಳಿ ಕೆಂಪಗಾಗೋವರೆಗೆ ಬಾಡಿಸ್ಕೊಡ್ರಿ. ಕಂದು ಬಣ್ಣ ಬರೋವರೆಗೆ ಸ್ವಲ್ಪ ಉಪ್ಪು ಹಾಕಿ ಬಾಡಿಸ್ಕೋಬೇಕು ನೋಡ್ರಿ. ಸ್ವಲ್ಪ ಉಪ್ಪು ಹಾಕೋತೀನಿ ನೋಡ್ರಿ. ನೋಡ್ರಿ ಇದನ್ನ ಎಲ್ಲ ಮ್ಯಾಶ್ ಮಾಡಿ ಇಟ್ಕೊಂಡಿನಿ ನೋಡ್ರಿ. ಇದನ್ನ ಆಲೂಗಡ್ಡೆ ನನ್ನ ಮಕ್ಕಳು ನನಗೆ ಇದನ್ನು ಮಾಡೋಕೆ ಬಿಡೋಲ್ರಿ, ಬಾಯ್ ಮಾಡತ್ತರಿ ನನಗೆ. ಇವಾಗ ನೋಡ್ರಿ ನಾನು ಶುಂಠಿ ಬೆಳ್ಳುಳ್ಳಿ ಎಲ್ಲ ಜಜ್ಜಿ ಇಟ್ಕೊಂಡಿದ್ನಲ್ಲ ರೀ, ಹಸಿಮೆಣಸಿನಕಾಯಿ ಎಲ್ಲ ಅದನ್ನ ಹಾಕ್ಕೊಳತ್ತೀನಿ ನೋಡ್ರಿ. ಅದನ್ನ ಹಾಕ್ಕೊಂಡು ಚೆನ್ನಾಗಿ ಮೆತ್ತಗಾಗೋರಿಗೆ ಬಾಡಿಸ್ಕೋಬೇಕ್ರಿ. ಅದನ್ನು ಫುಲ್ ಮೆತ್ತಗಾಗ್ಬೇಕ್ರಿ ಇದೆಲ್ಲ. ನೋಡ್ರಿ ಈಗ ಟೊಮೆಟೊ ಹಾಕ್ಕೊಳತ್ತೀನಿ. ಟೊಮೆಟೊನ ಪ್ಯೂರಿ ಮಾಡಿ ಹಾಕ್ಕೋಬೋದ್ರಿ ನೀವು ಮಿಕ್ಸರಿಗೆ ಹಾಕಿ. ಆದರೆ ನಾನಿಲ್ಲಿ ಸಣ್ಣಗೆ ಹೆಚ್ಚಿ ಹಾಕ್ಕೊಳತ್ತೀನಿ ನೋಡ್ರಿ. ಇವಾಗ ನೋಡ್ರಿ ಇದು ಫುಲ್ ಮೆತ್ತಗಾಗ್ಬೇಕ್ರಿ. ಮೆತ್ತಗಾಗೋರಿಗೆ ಬಾಡಿಸ್ಕೊರಿ. ಇವಾಗ ನೋಡ್ರಿ ನಾನು ಕೆಂಪು ಖಾರ ಹಾಕ್ಕೊಳತ್ತೀನಿ ರೀ, ರೆಡ್ ಚಿಲ್ಲಿ ಪೌಡ್ರ್. ಮತ್ತು ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕೋತೀನಿ ನೋಡ್ರಿ. ಅರಿಶಿನ ಪುಡಿ ಎಲ್ಲ ಹಾಕ್ಕೊಂಡು ಮತ್ತು ಬಾಡಿಸ್ಕೋಬೇಕು ನೋಡ್ರಿ. ಮತ್ತು ಗರಂ ಮಸಾಲೆ ಹಾಕೋತೀನಿ ನೋಡ್ರಿ. ಸ್ವಲ್ಪ ನಾನು ಪಾವ್ ಭಾಜಿ ಮಸಾಲೆ ಯೂಸ್ ಮಾಡತ್ತಿಲ್ಲ ರೀ, ಸ್ವಲ್ಪ ಗರಂ ಮಸಾಲೆ ಹಾಕ್ಕೊಳತ್ತೀನಿ ನೋಡ್ರಿ. ಮತ್ತು ಒಂದು ಸ್ವಲ್ಪ ನಮ್ಮದು ಉತ್ತರ ಕರ್ನಾಟಕದ ಮಸಾಲೆ ಖಾರ ಹಾಕ್ಕೋತೀನಿ ರೀ, ಟೇಸ್ಟ್ ಚಲೋ ಇರುತ್ತೆ ಅಂತ ನೋಡ್ರಿ. ಮಸಾಲೆ ಖಾರ ಹಾಕ್ಕೊಂಡು ಎಲ್ಲನೂ ಫುಲ್ ಮಿಕ್ಸ್ ಆಗ್ಬೇಕ್ರಿ. ಇದು ಮಿಕ್ಸ್ ಆಗಿ ಮೆತ್ತಗೆ ಆಗ್ಬೇಕು ನೋಡ್ರಿ. ಅಲ್ಲಿವರೆಗೆ ಚೆನ್ನಾಗಿ ನಾನು ಇಲ್ಲಿ ಯಾವುದೇ ಥರ ಸಾಸು ಯಾವುದೇ ಇದು ಯೂಸ್ ಮಾಡತ್ತಿಲ್ಲ ನೋಡ್ರಿ. ಇಲ್ಲಿ ಮನೆಯಾಗ ಏನಿರುತ್ತೆ ಅದರಿಂದನೇ ಹಾಕ್ಕೊಂಡು ಯೂಸ್ ಮಾಡ್ತಾಯಿದ್ದೀನಿ ನೋಡ್ರಿ. ಮನೆಯಾಗಿನ ಏನು ಸಾಮಗ್ರಿ ಇರ್ತಾವೆ ಅವನ್ನೇ ತೊಗೊಂಡು ಇವಾಗ ನೋಡ್ರಿ ಇಲ್ಲಿ ಬಟಾಟೆ ಕುದಿಸಿ ಸ್ಮ್ಯಾಶ್ ಮಾಡಿ ಏನು ಇಟ್ಕೊಂಡಿದ್ದೀವಿ ರೀ, ಅದನ್ನ ಹಾಕಿ ನೋಡ್ರಿ. ಇಲ್ಲಿ ಹಾಕಿ ಅದನ್ನ ಫುಲ್ ಮ್ಯಾಶ್ ಮಾಡಿ ಇದು ಮಾಡ್ಕೊಳತ್ತೀನಿ ರೀ. ಫುಲ್ಲೆಲ್ಲ ಮಿಕ್ಸ್ ಮಾಡಿಕೊಡ್ರಿ ಇದನ್ನು. ನಾನು ಇದನ್ನು ಬೆಳಗಿನ ನಾಷ್ಟಕ್ಕೆ ಮಾಡ್ಕೊಳತ್ತೀನಿ ರೀ ನೋಡ್ರಿ. ಈವ್ನಿಂಗ್ ಸ್ನ್ಯಾಕ್ಸಿಗೂ ಮಾಡ್ಕೋಬೋದು ರೀ. ಇದನ್ನ ಬೆಳಗಿನ ತಿಂಡಿಗೂ ಮಾಡ್ಕೋಬೋದು ರೀ. ಇವಾಗ ನೋಡ್ರಿ ನೀರು ಹಾಕ್ಕೊಳತ್ತೀನಿ ರೀ. ಅದೆಲ್ಲ ಫುಲ್ಲು ಕುದಿಬೇಕು ರೀ, ಮೆತ್ತಗಾಗಬೇಕು ರೀ ಅದು. ನೋಡ್ರಿ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸ್ಟ್ರಕ್ಚರ್ ನೋಡ್ರಿ. ಇಲ್ಲಿ ಗ್ರೇವಿ ಎಷ್ಟು ಚೆನ್ನಾಗಿ ಆಗೈತೆ ನೋಡ್ರಿ ಆಲೂಗಡ್ಡೆ ಬಾಜಿದು. ಮೇಲೆ ಕೊತ್ತಂಬರಿ ಹಾಕಿ ರೆಡಿ ಆಯ್ತು ನೋಡ್ರಿ ಬಾಜಿ. ಇವಾಗ ನೋಡ್ರಿ ನಾವು ಪಾವನ್ನ ತೊಗೊಂಡು ಬಟ್ರ್ ಹಾಕ್ಕೊಂಡು ಬೇಯಿಸ್ಕೋಬೇಕು ನೋಡ್ರಿ. ಇಲ್ಲಿ ನೋಡ್ರಿ ಪಾವ್ ತೊಗೊಂಡಿನಿ ರೀ. ಇಲ್ಲೇ ಒಂದು ಹಂಚಿಟ್ಕೊಂಡು ಅದಕ್ಕೆ ಸ್ವಲ್ಪ ಬಟ್ರ್ ಹಾಕ್ಕೋಬೇಕು ರೀ. ಇಲ್ಲಿ ನೋಡ್ರಿ ನಮ್ಮ ಯಜಮಾನ್ರು ರೆಡಿ ಮಾಡತ್ತಾರೆ ರೀ ಅದನ್ನು ಪಾವು. ಇವಾಗ ನೋಡ್ರಿ ಬಟ್ರ್ ಹಾಕ್ಕೊಂಡು ಎರಡು ಸೈಡ್ ಬೇಯಿಸ್ಕೋಬೇಕು ನೋಡ್ರಿ. ಸ್ವಲ್ಪ ಕೊತ್ತಂಬರಿ ಹಾಕ್ಯಾರ ನೋಡ್ರಿ ಮೇಲೆ. ಎರಡು ಕಡೆ
ಬಟ್ರಿಂದ ಎಲ್ಲ ಅಂಶ ಅದ್ರೊಳಗೆ ಹೋಗ್ಬೇಕು ನೋಡಿರಿ. ಬೇಯಿಸ್ಕೊಂಡು ಬಟ್ರ್ ಇನ್ನೂ ಜಾಸ್ತಿ ಹಾಕ್ಕೊಂಡ್ರೆ ಇನ್ನೂ ಸಾಫ್ಟ್ ಹಾಕೋರಿ ಪಾವು ತಿನ್ನಕ್ಕೂ ಚಲೋ ಇರ್ತಾವೆ ರೀ. ಕೆಲವೊಬ್ಬರೆಲ್ಲ ಡಯಟ್ ಎಲ್ಲ ಮಾಡ್ತಿರ್ತಾರೆ ರೀ, ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಇದು ಮಾಡ್ತಿರ್ತಾರೆ ರೀ. ಡಯಟ್ ಎಲ್ಲ ಮಾಡಿದವ್ರು ಧಾರಾಳವಾಗಿ ಹಾಕ್ಕೊಂಡು ತಿನ್ನಿರಿ, ಚೆನ್ನಾಗಿರ್ತಾವೆ ನೋಡಿರಿ. ಹಿಂಗೆ ಅದಕ್ಕೆ ಬೇಯಿಸ್ಕೋಬೇಕು ನೋಡಿರಿ ತವಿ ಮೇಲೆ. 2 ಸೈಡ್ ಹಚ್ಚಿ ನೋಡಿರಿ ರೆಡಿ ಆಯ್ತು ನೋಡಿರಿ ನಮ್ಮ ಪಾವ್ ಬಜ್ಜಿ. ಹೆಂಗಾಗೈತೆ ಅಂತಂದು ಒಂದು ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಕಮೆಂಟ್ ಒಳಗೆ ತಿಳಿಸ್ರಿ ಹೆಂಗಾಯ್ತು ಅಂತಂದು ಶೇರ್ ಮಾಡಿರಿ.